ಅಮ್ಮಾರ ಕೈ ತಕೊಂಡಿರಾ ನಾಷ್ಟ ಹಾಕೊಂಬರ್ತೀನಿ ನಿಮ್ಗೆ. ಹೂನವ ಲಲಿತವ ಕೈ ತಕೊಂಡಿನಿ. ಸವಿ ತಗೋ ಇದ್ರಾಗ ದೋಸೆ ಹಾಕೊಂಡು ಹೋಗು. ಪಾಪ ಅಮ್ಮರು ಎಷ್ಟೊತ್ತಾತ ನಾಷ್ಟ ಕೂತ್ಕೊಂಡು ತಗೋ ಲಗುನ ಹಾಕೊಂಡು ಕೊಡು. ಸರಿ ಲಲಿತಾ. ಸವಿತವ ಅಂದಂಗ ನಿನ್ನೆ ಎಷ್ಟೊತ್ತಿಗೆ ಬಂದ್ರ? ನಮಗೂ ಕಾದು ಸಾಕಾತವ, ನಿದ್ದೆ ಬಂದ್ಬಿಡ್ತು, ಹೋಗಿ ಮಕ್ಕೊಂಡ ಬಿಟ್ಟೆ ನಾನು. ನಿನ್ನೆ ಎಷ್ಟೊತ್ತಿಗೆ ಬಂದ್ರಿ? ಅಮ್ಮರ ನಾವು ಬರೋಷ್ಟಿಗೆ ಆಗಲೇ 9:30 ಆಗ್ಬಿಟ್ಟಿತ್ರಿ. ಹೊತ್ತ ಆಗ್ಬಿಡ್ತ್ರಿ ಅಲ್ಲಿ ಪ್ಯಾಟಿ ಬಿಡೋಷ್ಟಿಗೆ. ಹಾಗಾಗಿ ಮನೆಗೆ ಬರೋದು ತಡ ಆಗ್ಬಿಡ್ತ್ರಿ ಅಮ್ಮರ. ಹೌದನಾ? ಇರಲಿ ಬಿಡು, ಯಾವತ್ತರ ಒಂದಿನ ಹೊರಗಡೆ ಹೋಗಿರ್ತೀರಾ, ತಡ ಆದ್ರೆ ಏನಾಗಂಗಿಲ್ಲ. ಅಂದಂಗ ನೀವು ಹೋಗಿದ್ದ ಕೆಲಸ ಎಲ್ಲ ಆತಾವ? ಸರಿ ತಗೊಂಡು ಎಲ್ಲ ಕೆಲಸ ಆತಾ? ಹ್ಞೂ ರೀ ಅಮ್ಮರ, ಎಲ್ಲ ಕೆಲಸ ಆಗೈತಿ. ಅಮ್ಮರ ತಗೋರಿ ನಾಷ್ಟ ಮಾಡ್ರಿ, ಬಿಸಿ ಬಿಸಿ ದೋಸೆ ಅದಾವು, ಮೊದಲು ನಾಷ್ಟ ಮಾಡ್ರಿ, ಆಗಲೇ ಟೈಮ್ ಆಗಿಬಿಟ್ಟೈತಿ. ಅಲ್ಲವ ನಿನ್ನೆ ಬರೋದೇ ತಡ ಆಗೈತಂತಂದ್ರಿ, ಮತ್ತು ದೋಸೆ ಮಾಡಿರಿ, ಹಿಟ್ಟೆಲ್ಲ ಯಾವಾಗ ರುಬ್ಬಿದ್ರಿ? ಯಾವಾಗ ಅಕ್ಕಿ ನೆನೆ ಇಟ್ಟಿದ್ರಿ? ಅಯ್ಯ ಅಮ್ಮರ, ಇದು ನೀರು ದೋಸೆ ಅವಾಗ ರುಬ್ಬಿ ಅವಾಗ ಮಾಡೋದಲ್ಲ ರೀ. ರಾತ್ರಿ ಬಂದು ಅಕ್ಕಿ ನೆನೆ ಇಟ್ಟಿದ್ಲು ರೀ ಲಲಿತವ. ಮತ್ತು ಅದ ಉಪ್ಪಿಟ್ಟು ಅವಲಕ್ಕಿ ಅಂದ್ರೆ ಬೇಸರ ಆಗಿರ್ತೈತಿ ಎಲ್ರಿಗೂ, ಅದಕ್ಕೆ ದೋಸೆನಾರ ಮಾಡಿದ್ರ ಆತಂತಂದು ಅಕ್ಕಿ ನೆನೆ ಇಟ್ಟಿದ್ಲು ರೀ. ಈಗ ಬೆಳಗ್ಗೆ ರುಬ್ಬಿ ದೋಸೆ ಮಾಡಿದ್ರಿ. ಓ ಹೌದನವ, ಸರಿ ಕೊಡವ. ನನಗೂ ಆ ಉಪ್ಪಿಟ್ಟು ಅವಲಕ್ಕಿ ಎಲ್ಲ ತಿಂದು ಬೇಸರ ಆಗಿತ್ತು. ಅದು ಅಲ್ದ ನಿನ್ನೆ ನಮ್ಮ ಮನೇದು ಅಡುಗೆ ನೋಡಿದ್ರೆ ತಿಂದಿದ್ರೆ ಏನು ಅಂತಿದ್ದೇನೆ ನೀನು. ಒಂದ ದಿನಕ್ಕೆ ಬಾಯಿನದು ಜಟರ್ ಗಡ್ದಂಗೆ ಆಗ್ಬಿಟ್ಟೈತಿ, ನಾಲಿಗೆಲ್ಲ ಹೆಂಗೆ ಆಗ್ಬಿಟ್ಟೈತಿ. ಕೊಡ್ರವ ಮೊದಲು ಲಲಿತವನ ಕೈಯಿಂದ ನಾಷ್ಟ ತಿನ್ಬೇಕು, ಅವಾಗ ಮನಸ್ಸಿಗೆ ನಾಲಿಗೆಗೆ ಎಲ್ಲದಕ್ಕೂ ತೃಪ್ತಿ ಅನಿಸ್ತೈತಿ. ಕೊಡವ. ಅತ್ತೆ 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 ಇನ್ನೂ ಮಲ್ಕೊಂಡಿರ್ಬೋದು ಕವಿತಾ. ಓ ಹೌದಾ, ಸರಿ. ಅಮ್ಮರ ನೀವು ನಾಷ್ಟ ಮಾಡ್ತೀರಿ, ನಾ ದೋಸೆ ತೊಗೊಂಬರ್ತೀನಿ. ಹ್ಞೂನವ ಸರಿ ಆಯ್ತು. ನಮ್ಮ ಲಲಿತವನ ಕೈಯಿಂದ ಅಡುಗೆ ಅಷ್ಟು ಮಸ್ತ್ ಆಕೈತಂದ್ರೆ ಯಾರಿಗೂ ಮಾಡಕ್ಕೆ ಬರಂಗಿಲ್ಲ ನಮ್ಮ ಮನ್ಯಾಗ. ಅಷ್ಟು ಚಲೋ ಮಾಡ್ತಾಳೆ ನಮ್ಮ ಲಲಿತವ ಅಡುಗೆನ ಮಾತ್ರ. ಈಗ ಸಮಾಧಾನ ಆತಪ್ಪ ಯಪ್ಪ. ಇನ್ನೂ ಒಂದು 4 ದಿನ ಏನಾರ ಇವ್ರ ಕೈಯಿಂದ ನಾಷ್ಟ ನಮ್ಮ ಮನೆಯನಾರ ಬೇರೆಯವ್ರ ಕೈಯಿಂದ ನಾಷ್ಟ ತಿಂದ್ಬಿಟ್ರೆ ಮುಗಿತು ನನ್ನ ಕತೆ ಯಪ್ಪ. ನಮ್ಮ ಲಲಿತವನ ಕೈಯಿಂದ ಅಡುಗೆ ಅಂದ್ರೆ ಅಡುಗೆ. ಏನವ ಈಗ ಎದ್ದು ಬಂದೇನ? ಸ್ನಾನ ಗಿನಾರ ಮಾಡಿಯೇನೇ ಏನೇ ಸೀದಾ ಹಂಗೆ ಎದ್ದ ಹಾಳು ಮುಖದಲ್ಲೇ ಬಂದು ಕುಂತೀಯ? ಅಜ್ಜಿ ಎದ್ದು ಸ್ನಾನ ಗಿನ ಮಾಡಿ ಎಲ್ಲ ಫ್ರೆಶ್ ಅಪ್ ಆಗಿನೇ ಬಂದಿದ್ದೀನಿ ನಾನು. ನಿನ್ನ ಗಂಡ ಆಫೀಸ್ಗೆ ಹೋಗೋಣ, ನೀನ ಮಕ್ಕೊಂಡನ ಆತ್ನು? ಅವ್ರ ಆಫೀಸ್ಗೆ ಹೋಗಿ ಆಲ್ರೆಡಿ ಭಾಳ ಹೊತ್ತಾತು. ಅಂದ್ರೆ ನಿನ್ನ ಗಂಡ ಆಫೀಸ್ಗೆ ಹೋದ್ಮೇಲೆ ನೀನು ಎದ್ದು ಬಂದಿದ್ದಿ. ಗೃಹಿಣಿ ಅಂದ್ರೆ ನಿನ್ನಂಗೆ ಇರ್ಬೇಕು ನೋಡ. ಹೌದು, ಗಂಡ ಆಫೀಸ್ಗೆ ಹೋಗೋಷ್ಟಿಗೆ ಎದ್ದು ಗಂಡನಿಗೆ ಏನು ಬೇಕು ಏನು ಬೇಡ ನೋಡ್ಕೋಬೇಕು ಅನ್ನೋದೇ ಇಲ್ಲ, ಗೊತ್ತಿಲ್ಲಲ್ಲ ನಿನಗೆ. ನೀ ಅಡುಗೆ ಮಾಡೋದು ಬೇಡ, ಕೊನೆ ಪಕ್ಷ ಎದ್ದು ಆತ ರೆಡಿ ಆಗೋ ಮುಂದೆ ನೀರು ಬೇಕನ್ರಿ, ಚಹಾ ಬೇಕನ್ರಿ, ಅಡುಗೆ ಮನ್ಯಾಗ ನಾಷ್ಟ ಮಾಡಿಟ್ಟಿರ್ತಾರೆ, ಅದನ್ನಾರ ಹಾಕ್ಕೊಂಬಂದು ಕೊಡ್ಲೇನ್ರಿ ಅಂತ ಏನು ಕೇಳೋದ ಗೊತ್ತಿಲ್ಲ ನಿನಗೆ. ನಿನ್ನ ಗಂಡ ಆಫೀಸ್ಗೆ ಬಂದಮೇಲೆ ಹೋದ್ಮೇಲೆ ಎದ್ದು ಬಂದಿದೆಯಲ್ಲ ನೀನು. ಈಗರ ಎದ್ದು ಬಂದಿದ್ದಿ, ಈಗರ ಎದಕ್ಕೆ ಎದ್ದು ಬಂದಿದ್ದಿ? ಸುಮ್ಮನೆ ಮಕ್ಕೋಬೇಕಿಲ್ಲ ರಾತ್ರಿ ತನಕ. ಮುದುಕಿದೊಂದು ಚಾಲು ಆತಾಗಲೇ ಕೊಳ್ಳ ಅಂತಂದು ಇನ್ನು ಮತ್ತೆ ಎಲ್ಲದ ಏನು. ನೀನು ಹೇಳೋದು ಒಂದ, ಆ ಗಾಡಿ ಮುಂದೆ ಜಜ್ಕೊಳ್ಳೋದು ಒಂದ, ಎಲ್ಲ ನನ್ನ ಕರ್ಮ. ಅಮ್ಮರ ಇನ್ನೊಂದು ದೋಸೆ ತಗೋರಿ. ಯವ್ವ ಸವಿತವ್ವ ಬೇಡವ ಯವ್ವ, ಏನು ಈಗ 4 ದೋಸೆ ಹಾಕಿರಿ ನೋಡಿಲ್ಲ ಯಾ ನಮ್ನೆ ಅದಾವ. ಯವ್ವ ನನಗೆ ಬೇಡವ ಯವ್ವ, ಮೊದಲು ಒಂದು ತಿಂತೀನಿ, ಬೇಕಾದ್ರೆ ನಂಗೆ ಬೇಕಂದ್ರೆ ಹಾಕ್ಸ್ಕೊತೀನಿ ಅಂತ, ಈಗ ಮಾತ್ರ ಬೇಡವ. ಅಯ್ಯೋ ಅಮ್ಮರ ತಗೋರಿ, ಅವು ನೀರು ದೋಸೆ ಲಘುನ ಆಗಂಗಿಲ್ಲಲ್ಲ, ಅದಕ್ಕೆ ಒಮ್ಮಿಗೆ ನಿಮ್ಗೆ ಒಂದು 2-3 ಹಾಕೊಂಬಂದು ಕೊಟ್ಟೆ. ಈಗ ಬಿಸಿ ಮತ್ತೆ ಹಾಕೋ ತಗೋರಿ ಲಲಿತಾ, ತಗೋರಿ ಅಮ್ಮರ. ಏಯವ್ವ ಬೇಡವ ಯವ್ವ, ಇಷ್ಟು ತಿನ್ನಷ್ಟಿಗೆ ನನಗೆ ಸಾಕಾಗಿ ಹೋಗ್ತೈತಿ, ಬೇಡವ ಯವ್ವ. ಹೌದಾ ರೀ, ಸರಿ ರೀ ಅಮ್ಮರ, ಮತ್ತೆ ಬೇಕಂದ್ರೆ ಕರೀರಿ, ನಾ ಹಾಕೊಂಡು ಬರ್ತೀನಿ. ಸರಿ ನಾವು ಆತು. ಅನ್ನಂಗೆ ಪಾಪ ಸರಿತಾಗೂ ಎಬ್ಬಿಸ್ಬೇಕಿಲ್ಲ, ನಾಷ್ಟ ಮಾಡ್ತಿದ್ಲು. ಅಯ್ಯೋ ಅಮ್ಮರ ನಿಮ್ಗೆ ಹೇಳೋದ ಮರ್ತುಬಿಟ್ಟೆ ನೋಡ್ರಿ, ಅದೇನೋ ಆಫೀಸಲ್ಲಿ ಇಂಪಾರ್ಟೆಂಟ್ ಕೆಲಸ ಬಂತಂತ್ರಿ, ಹಾಗಾಗಿ ಇವತ್ತು ಬೆಳಗ್ಗೆ 6 ಗಂಟೆನಲ್ರಿ 5:15 ಸುಮಾರು ಎದ್ದು ಹೋಗ್ಬಿಟ್ರಿ ಅವರು ಊರಿಗೆ. ಅಯ್ಯೋಯ್ಯ ಹೌದನ? ಅಯ್ಯೋಯ್ಯ ನಂಗೆ ಮಾತಾಡ್ಸೋದೇ ಆಗಲಿಲ್ಲ ನೋಡ. ನಿನ್ನೆ ಬೆಳಗ್ಗೆನೂ ಹಂಗೆ ಪ್ಯಾಟಿಗೆ ಹೋಗ್ಬಿಟ್ರಿ ನೀವು ಬರೋಷ್ಟಿಗೆ ನಾನು ಮಕ್ಕೊಂಡ್ಬಿಟ್ಟಿದ್ದೆ. ಬೆಳಗ್ಗೆರ ಮಾತಾಡ್ಸಿದ್ರ ಆತಂತ ಅಂದ್ಕೊಂಡೆ ಹೋಗಬಿಟ್ರನ್ನ. ಸರಿತವ. ಹ್ಞೂ ರೀ ಅಮ್ಮರ, ಏನೋ ಇಂಪಾರ್ಟೆಂಟ್ ಕೆಲಸ ಬಂದಿತ್ತಂತ, ಹಾಗಾಗಿ ಲಘುನ ಬೆಳಗ್ಗೆ ಇಷ್ಟು 5 ಗಂಟೆಗೆ 4:15 ಎದ್ದು ಲಘುನ ಜಳಕ ಮಾಡಿ ಇಲ್ಲಿಂದನೇ ರೆಡಿಯಾಗಿ ಹೋಗ್ಬಿಟ್ರು. ಇವರು ಸಂತೋಷ್ ಅಣ್ಣಾರೇನ ಬರ್ತೀನಿ ಅಂತ ಅಂದ್ರಂತ ಅರ್ಧ ದಾರಿಗೆ, ಹಾಗಾಗಿ ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋಗಿ ಹಂಗೆ ಸೀದಾ ಅವ್ರ ಆಫೀಸ್ಗೆ ಹೋಗ್ತಾರಂತ್ರಿ ಇಬ್ಬರು. ಹೌದನ? ಸರಿತವ ಅಂದ್ರೆ ಸರಿತವ ಬಿಡು, ಎಷ್ಟು ಕೆಲಸ ಮಾಡ್ತೈತವ ನೋಡಿದೇನ. ಆಫೀಸ್ ಕೆಲಸ ಐತಂತಂದು 4 ಗಂಟೆ 4:15 ಎದ್ದು ರೆಡಿಯಾಗಿ ಹೋಗಿದ್ದು. ಹೊಟ್ಟೆ ಬೇಸರ ಮಾಡ್ಕೊನಲ್ಲ ಬಿಡ ಆ ಹುಡುಗಿ. ಇದೊಂದು ಬಾಕಿ ಐತಿ ಮನ್ಯಾಗ.
ಅಷ್ಟೆಲ್ಲ ಶ್ರೀಮಂತಿಕೆ ಐತಿ ಎಲ್ಲ ಐತಿ ಅಂದ್ರೂ ಒಂದು ಚೂರು ಸೊಕ್ಕಿಲ್ಲ ನೋಡು. ತನ್ನ ಕೆಲಸ ತಾನೇ ಮಾಡ್ಕೋತೈತಿ, ಎಲ್ಲರ ಜೊತೆ ಹೊಂದ್ಕೋತೈತಿ. ಪಾಪ ನೋಡಿ ಕೆಲಸ ಐತೆ ಅಂತಂದು ಬೆಳಗ್ಗೆನೇ ಹೋಗ್ಬಿಡ್ತು. ಛೇ, ಮತ್ತೆ ಲಗುನ ಬಾ ಅಂತ ಅನ್ಬೇಕಿಲ್ಲ ಮನೆಗೆ. ಹ್ಞೂ ರೀ ಮರ, ಮತ್ತೆ ಖಾಲಿ ಇದ್ದಾಗ ಬರ್ತೀನಿ ಅಂತಂದಾರೆ. ನಿಮ್ಗೆ ಹೇಳಿ ಹೋದ್ರಾತಂತ ಅನ್ಕೊಂಡಿದ್ರು. ನಿಮ್ಗೆ ಕ್ವಾಣಿಗೆ ಬಂದಾಗ ನೀವು ಮಕ್ಕೊಂಡಿದ್ರ ಮತ್ತು ಸುಮ್ಮನೆ ಎಬ್ಬಿಸಿ ತೊಂದರೆ ಕೊಡೋದಕ್ಕೆ ಬೇಡ, ನೀವೇ ಹೇಳಿಬಿಡ್ರಿ ಅಂತಂದು ಹೇಳಿ ಹೋದ್ರಿ ಮರ ಸರಿತಾ. ಹೌದನ? ಭಾರಿ ಒಳ್ಳೆ ಗುಣ ಆಯ್ತವ ಸರಿತಾಗ. ನನಗಂತೂ ಸರಿತವ ಭಾಳ ಅಂದ್ರೆ ಭಾಳ ಇಷ್ಟ ಆದ್ಲು ನೋಡು. ನಿಜ, ಭಾಳ ಒಳ್ಳೆ ಗುಣ ಐತಿ. ಹ್ಞೂ ರೀ ಅಮ್ಮರ, ಅಂದಂಗೆ ನಿಮ್ಮ ತಲೆ ಒಂದು ಮುಖ್ಯವಾದ ವಿಷಯ ಮಾತಾಡೋದೈತಿ. ಆಮೇಲೆ ಒಂದು ಸ್ವಲ್ಪ ಖಾಲಿ ಇದ್ರೆ ಹೇಳ್ರಿ ಅಮ್ಮರ, ನಿಮ್ಮ ಜೊತೆ ಮಾತಾಡ್ಬೇಕು. ಹೌದಾ? ಪರವಾಗಿಲ್ಲ, ಏನು ಹೇಳ. ಇಲ್ಲಿ ಬೇಡ ರೀ ಅಮ್ಮರ, ಆಮೇಲೆ ನಿಮ್ಮ ತಾಲೆ ಅಷ್ಟ ಮಾತಾಡ್ಬೇಕು. ಹೌದನ? ಸರಿ ಆಯ್ತು ತಗೋ. ಅಯ್ಯೋ ಕರೆಂಟ ಹೋಗ್ಬಿಡುತ್ತಲ್ಲ ಹಾಳಾದ. ಇಲ್ಲೊಂದು ಸಿಕ್ಕಿ ಕತ ಕುದೀತೈತಿ. ಸರಿ ನಾ ಕಡೆ ಹಿತ್ತಲ ಕಡೆ ಕುರ್ಚಿ ಎಲ್ಲ ಹಾಕೈತಲ್ಲ, ಅಲ್ಲೇ ಹೋಗಿ ಕುತ್ಕೊಂಡು ನಾಷ್ಟ ಮಾಡ್ತೀನಿ. ಹೌದಾ ರೀ ಅಮ್ಮರ? ಸರಿ, ನೀವು ಅಲ್ಲೇ ಕೂತ್ಕೊಂಡ್ರಿ. ಹಂಗಾರ ನಾ ಚಾ ಅಲ್ಲೇ ಮಾಡ್ಕೊಂಬರ್ತೀನಿ. ಸರಿ ಹಲೋ ಸವಿತಾ, ನನಗೂ ನಾಷ್ಟ ಹಾಕೊಂಡು ಬಂದು ಕೊಡು, ಹಸುವಾಗಿದೆ. ಹಲೋ, ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ನನ್ನ ಹೆಸರು ಹಲೋ ಅಲ್ಲ, ಸವಿತಾ ಅಂತ. ಸವಿತಾನೋ ಗಿವಿತಾನೋ ಅದೆಲ್ಲ ನನಗೆ ಎದಕ್ಕೆ ಬೇಕು? ನನಗೆ ಹಸು ಆಗಿದೆ, ನಾಷ್ಟ ಹಾಕೊಂಡು ಬಂದು ಕೊಡಿ ಅಂತ ಅಂದೆ. ಯಾಕೆ, ನಿಂಗೇನು ಕೈ ಕಾಲು ಏನೂ ಇಲ್ವಾ? ನಾಷ್ಟ ಅಂತೂ ಮಾಡೋದಕ್ಕೆ ಬರಲ್ಲ, ಮಾಡಿಟ್ಟಿರೋದನ್ನು ಹಾಕೊಂಡು ತಿನ್ನೋದಕ್ಕೂ ಬರಲ್ವಾ ನಿನಗೆ? ಜಾಸ್ತಿ ಮಾತಾಡಬೇಡ ನೀನು, ಹೇಳ್ದಷ್ಟ ಮಾಡು. ಏನು ಅವಾಜ್ ಹಾಕದ? ಹೌದು, ನಾನು ಇದಕ್ಕೆ ನಿನಗೆ ನಾಷ್ಟ ಹಾಕೊಂಬಂದು ಕೊಡ್ಬೇಕು? ಯಾಕೆ ನಿನ್ನ ಕೈ ಕಾಲು ಅದಾವಿಲ್ಲ, ನೀನು ಹೋಗಿ ಹಾಕೊಂಡು ಬಂದು ತಿನ್ನು. ನಾನು ನಾಷ್ಟ ಇಷ್ಟ ಹಾಕೊಂಬಂದು ಕೊಡಲ್ಲ ನಿನಗೆ. ಏನು ದೊಡ್ಡ ಮಹಾರಾಣಿ ಈಕೆ ಹೇಳಿದ ತಕ್ಷಣ ನಾವು ನಾಷ್ಟ ಹಾಕೊಂಬಂದು ಕೊಟ್ಬಿಡ್ಬೇಕು ಈಕೆಗೆ. ಅಲ್ಲ, ಈಗಾರ ಅಜ್ಜಿಗೆ ಇದ್ದಲ್ಲಿಗೆ ನಾಷ್ಟ ಹಾಕೊಂಬಂದು ಕೊಟ್ಟು ಮತ್ತು ನನಗೆ ಅದಕ್ಕೆ ಹಾಕೊಂಬಂದು ಕೊಡಲ್ಲ? ನನಗೂ ಹಾಕೊಂಬಂದು ಕೊಡು. ಅವರಿಗಂತೂ ವಯಸ್ಸಾಗಿದೆ, ಎದ್ದೊಳಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ಅವ್ರಿಗೆ ಇದ್ದಲ್ಲಿಗೆ ಹಾಕೊಂಬಂದು ಕೊಟ್ಟೆ. ನಿನಗೇನಾಗೈತಿ ರೋಗ? ನಿನಗೇನು ವಯಸ್ಸಾಗಿದೆನಾ, ಮುದುಕಿನ, ಅಥವಾ ಕೈ ಇಲ್ವಾ ಕಾಲಿಲ್ವಾ? ಹೋಗಿ ಹಾಕೊಂಬಂದು ತಿನ್ನು ಹೋಗ, ಮತ್ತೆ ಹಾಕೊಂಬಂದು ಕೊಡ್ಬೇಕಂತ. ಮನ್ಯಾಗವ ಕೆಲಸ ಒಂದು ರಾಶಿ ಬಿದ್ದವು, ಅದರಲ್ಲದೆ ಮತ್ತೆ ಈಕೆಗೆ ಇದ್ದಲ್ಲೇ ಹಾಕೊಂಬಂದು ಕೊಡ್ಬೇಕಂತ. ನಾಷ್ಟನೂ ಮಾಡೋಕ್ಕೆ ಬರಲ್ಲ, ಮಾಡಿರೋದನ್ನು ಹಾಕೊಂಡು ಬಂದು ತಿನ್ನಲ್ಲ. ದೊಡ್ಡದಾಗ ಪೋಸ್ ಕೊಡ್ತಾಳೆ ಇಲ್ಲಿ ಪೋಸ್. ಕೋಟ್ಯಾಧೀಶ್ವರ ಮಗಳು ನಾನು, ಗೊತ್ತಾ? ನನಗೆ ಹಿಂಗೆ ಮಾತಾಡ್ತೀಯಾ? ನಾ ಚಿಟ್ಕೆ ಹೊಡೆದ್ರೆ ಈಗಲೇ ನನ್ನ ಮುಂದೆ 100 ಜನ ಆಳು ನಿಂತ್ಕೊಂಡಿರ್ತಾರೆ, ಗೊತ್ತಾ? ನಿನ್ನ ಕೈಯಾಗ ಕೆಲಸ ಮಾಡೋಕ್ಕಾಗಲ್ಲ ಅಂತ ನೀನು 100 ಜನ ಅಲ್ಲ 1000 ಜನ ನಾಳೆ ಇಟ್ಕೊಂಡಿರ್ತೀವಿ. ನಾವು ಹಂಗಲ್ಲ, ನಮ್ಮ ಕೆಲಸನ ನಾವೇ ಮಾಡ್ಕೋತೀವಿ. ಅಷ್ಟಕ್ಕೂ ನೀನು ಕೋಟ್ಯಾಧೀಶ್ವರರ ಮಗಳರಾಗಿರು, ಬಿಲಿಯನರ ಮಗಳಾಗಿರು, ಏನಾರ ಆಗಿರು, ಅದೆಲ್ಲ ನಿಂತವ್ರ ಮನೆಯಾಗ ಇಟ್ಕೋ. ಇಲ್ಲೆಲ್ಲ ಇದು ಗಂಡನ ಮನೆ ಐತಿ. ಗಂಡನ ಮನೆಯಾಗ ಎಲ್ಲರೂ ಸೊಸೆಯರು ಹೆಂಗಿರ್ಬೇಕು ಹಂಗಿರ್ಬೇಕು. ಅದನ್ನ ಬಿಟ್ಟು ನಮ್ಮ ಮೇಲೆ ದರ್ಬಾರ್ ಮಾಡಕ್ಕೆ ಬರಬೇಡ ನೀನು. ಈ ಮನ್ಯಾಗ ನಾವಿಬ್ರು ಹೆಂಗೆ ಸೊಸ್ಯಾರ, ನೀನು ಹಂಗೆ ಸೊಸಿನ. ನಾವಿಬ್ರು ಹೆಂಗೆ ಕೆಲಸ ಮಾಡ್ತೀವಿ ಈ ಮನ್ಯಾಗ, ನೀನು ಅಷ್ಟ ಈ ಮನ್ಯಾಗ ಕೆಲಸ ಮಾಡ್ಬೇಕು. ಏನೋ ಹೊಸ್ದಾಗ ಬಂದು ಕೆಲಸ ಏನೂ ಗೊತ್ತಿಲ್ಲ, ಕಲೀಲಿ ಅಂತ ಸುಮ್ಮನೆ ಅದೀವಿ ಅಷ್ಟ. ಹಂಗಂದು ಮಾತ್ರಕ್ಕೆ ನಮ್ಮ ಮೇಲೆನ ದರ್ಬಾರ್ ಮಾಡಕ್ಕೆ ಬಂದ್ರೆ ನಾ ಸುಮ್ಮನೆ ಇರೋಕ್ಕೆಲ್ಲ. ನಿಜ ಹೇಳ್ಬೇಕಂದ್ರೆ ಇವತ್ತು ನಾಷ್ಟ ನೀನೇ ಮಾಡ್ಬೇಕಾಗಿತ್ತು, ಇಲ್ಲ ತರಕಾರಿ ಹೂನಾರ ಏನಾರು ಏರ್ಚ್ಕೊಡ್ಬೇಕಾಗಿತ್ತು. ಏನೂ ಮಾಡಿಲ್ಲ ನೀನು. ನಮ್ಮ ಲಲಿತವ ಸುಮ್ಮನೆ ಇರು, ಇನ್ನೊಂದು 4 ದಿನ ಹೋಗಲಿ, ಈಗ ಮದುವೆಯಾಗಿ ಬಂದ ಹೊಸ್ದಾಗಿ ಅಂತ ಅಂದಿದ್ದಕ್ಕೆ ಸುಮ್ಮನೆ ಅದೀನಿ ನಾನು. ಇನ್ನೊಂದು 4 ದಿನ ಅಷ್ಟ, ಆಮೇಲೆ ನಾವು ಎಷ್ಟೊತ್ತಿಗೆ ಎದ್ದೇಳ್ತೀವಿ, ನೀನು ಅಷ್ಟೊತ್ತಿಗೆ ಎದ್ದೇಳ್ಬೇಕು. ನಾವೇನು ಕೆಲಸ ಮಾಡ್ತೀವಿ ಮನ್ಯಾಗ, ನೀನು ಹಂಗೆ ಕೆಲಸ ಮಾಡ್ಬೇಕು ಈ ಮನ್ಯಾಗ. ಅದನ್ನು ಬಿಟ್ಟು ಏನಾರು ಕೋಟ್ಯಾಧೀಶ್ವರ ಮಗಳು, ಬಿಲಿಯನರ್ ಮಗಳು, ಆ ಮಗಳು ಈ ಮಗಳು ಅಂತ ಹೇಳ್ಕೊತ ಕುತ್ಕೊಂಡಿ ನಿನಗೆ ಮಾತ್ರ ಅಡುಗೆ ಮಾಡಿ ಹಾಕಲ್ಲ ನಾವು, ನೆನಪಿಟ್ಕೋ. ಹಲೋ, ನೀ ನಾಷ್ಟ ನನಗೆ ಕೊಡಲಿಲ್ಲ ಅಂದ ಮಾತ್ರಕ್ಕೆ ನನಗೇನಿಲ್ಲ ನಾಷ್ಟನ ಸಿಗಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡ. ಅಷ್ಟಕ್ಕೂ ನೀವು ಮಾಡಿರೋ ನಾಷ್ಟನ ನೀವೇ ತಿನ್ಕೋರಿ. ಈಗಲೇ ನಾನು ಫೋನಲ್ಲಿ ಆರ್ಡ್ರ್ ಮಾಡಿದರೆ 10 ಥರ ವೆರೈಟೀಸ್ ನಾಷ್ಟ ನನ್ನ ಕಣ್ಣು ಮುಂದೆ ಬಂದಿರುತ್ತೆ, ಗೊತ್ತಾ? ನಾನಲ್ಲೇ ಆರ್ಡ್ರ್ ಮಾಡ್ಕೊಂಡು ತಿಂತೀನಿ. ನೀವು ಮಾಡಿರೋ ನಾಷ್ಟನ ನೀವೇ ತಿನ್ಕೋರಿ, ಯಾರಿಗೆ ಬೇಕಾಗಿದೆ. ನಿಂಗೊಂದು ಗಾದೆ ಮಾತು ಗೊತ್ತಾ? ಕೈಲಾಗದೇ ಇರೋರು ಮೈ ಪರ್ಚ್ಕೊಂಡ್ರಂತ ಅಂತ ಕುಲ್ದಕ್ಕಿ ನೀನು. ಕೈಯಾಗ ಮಾಡೋಕ್ಕಾಗಲಿಲ್ಲ ಅಂದರೂ ಅಷ್ಟ ಹೊತ್ತು ಇಂಥ ಒಣ ಮಾತು ದಿಮಾಕಿಗೆ ಏನು ಕಮ್ಮಿ ಇಲ್ಲ ನೀನು. ಸರಿ ಅಂತಂಗೆ ಮಾತಾಡ ನೀನು. ಹೀಗೆಲ್ಲ ಮಾತಾಡಿದ್ರೆ ಸರಿ ಇರಲ್ಲ ನೋಡು. ಆಮೇಲೆ ನಿನಗೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೀನು ಹೆದರಿಸಿದ ತಕ್ಷಣ ಹೆದರಿ ಬಿಡಾಕ ಈ ಸವಿತಾನ ಏನಂತ ಅನ್ಕೊಂಡು? ಯಾರಿಗೂ ಹೆದರಕ್ಕೆಲ್ಲ ನಾನು. ನನ್ನ ತಂಟೆಗೆ ಬಂದ್ರೆ ನಾನು ಸುಮ್ಮನೆ ಇರೋಕಿನೂ ಅಲ್ಲ. ನಿಂದು ಈ ಪೊಗುರು ಈ ಕೊಬ್ಬು ಇದನ್ನೆಲ್ಲ ನಿನ್ನ ತವ್ರ ಮನೆಯಾಗ ಇಟ್ಕೋ, ನನ್ನ ಮುಂದಲ್ಲ. ನೀನೇನು ಅಂದ್ಯಲ್ಲ, ಚಿಟಿಕೆ ಹೊಡೆದ್ರೆ ಸಾಕು 1000 ಜನ 100 ಜನ ಆಳು ಬಂದು ನನ್ನ ಮುಂದೆ ಕೈ ಕಟ್ಟು ನಿಂತ್ಕೋತಾರಂತಾರಲ್ಲ ಅಂತ ಅಂದ್ಯಲ್ಲ, ಅವ್ರ ಮುಂದೆ ಇಟ್ಕೋ. ಈ ದರ್ಬಾರೆಲ್ಲ ಈ ಸವಿತಾನ ಮುಂದೆ ಇಟ್ಕೊಳಕ್ಕೆ ಹೋಗ್ಬೇಡ. ಏನೋ ಆರ್ಡ್ರ್ ಮಾಡ್ಕೊಂಡು ತಿಂತೀನಂದೆಲ್ಲ, ಹೋಗಿ ತಿನ್ಕೋ, ಹೋಗ ಬಂದ್ಬಿಟ್ಲಿ ಇಲ್ಲಿಗೆ. ಮಧ್ಯಾಹ್ನನೂ ಅಷ್ಟ ನಿನ್ನ ಮೇಲೆ ನಿನ್ನ ಅಡುಗೆನ ನೀನೇ ಮಾಡ್ಕೋ, ಇಲ್ಲ ನೀನೇ ಪಾರ್ಸಲ್ ತರಿಸ್ಕೊಂಡು ತಿನ್ಕೋ. ಅದನ್ನು ಬಿಟ್ಟು ಏನಾರ ನಮ್ಮ ತಂಟೆಗೆ ಬಂದು ನಾನು ಸುಮ್ಮನೆ ಇರಲ್ಲ. ಒಂದು ಹೆಣ್ಣಾಗಿ ಅಡುಗೆ ಮಾಡೋಕ್ಕೆ ಬರಲ್ಲ, ಒಂದು ಕೆಲಸ ಮಾಡೋಕ್ಕೆ ಬರಲ್ಲ, ಮತ್ತು ದೊಡ್ಡದಾಗ ಮಾತಾಡಕ್ಕೆ ಬರ್ತಾಳೆ ಇಲ್ಲಿ, ಅದು ನನ್ನ ಮುಂದೆ. ಲೇ ಸವ್ವಿ, ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತಿಲ್ಲ, ನೋಡ್ತಿರ್ಲೆ ಇನ್ನು ಮೇಲೆ ಈ ಮನ್ಯಾಗ ನಾನು ಹೆಂಗಿರ್ತೀನಿ ಅಂತ ಅನ್ನೋದನ್ನು. ಇರಲಿ ಬಿಡು ಪಾಪ ಅಂತ ನಾನು ಸುಮ್ಮನೆ ಇದ್ರೆ ನನ್ನ ತಂಟೆಗೆ ಬರ್ತೀಯ ನೀನು?
ಮಾಡ್ತೀನಿ, ನೀನೇ ಈ ಮನೆಯಾಗ ಇರ್ಲಾರ್ದಂಗೆ ಮಾಡ್ತೀನಿ, ನೋಡ್ತೀರಂತೆ ಅಂತ. ನಿನ್ನ ಸೊಕ್ಕು ಅಹಂಕಾರನ ನಾನು ಬಗ್ಗ ಬಡಿತೀನಿ, ನೋಡ್ತಿರು. ಈ ಕವಿತಾನ ಎದುರು ಹಾಕ್ಕೊಂಡೆ ಅಲ್ಲ, ಅಂದಮೇಲೆ ಈ ಮನ್ಯಾಗ ಅದು ಹೆಂಗೆ ನೀನು ನೆಮ್ಮದಿಯಿಂದ ಇರ್ತಿದ್ದಿ ನಾನು ನೋಡೇ ಬಿಡ್ತೀನಿ.